ಆ ಟೈಮಲ್ಲಿ ಆಚೆ ಕಡೆ ನಮ್ಮ ಮನೆ ಚಿಲ್ಕ ಬಿಡ್ದಂಗೆ ಸೌಂಡ್ ಆಗುತ್ತೆ. ನಾನು ಸ್ವಲ್ಪ ಹೊತ್ತು ಸುಮ್ಮನೆ ಆಗ್ತೀನಿ. ಆಮೇಲೆ ನನ್ನ ತಂಗಿ ಹೇಳ್ತಾರೆ ಸೌಂಡ್ ಬಂತು ಆಚೆ ಕಡೆ ಅಂತೇಳಿ. ಸೊ ಒಂದು 10 ಸೆಕೆಂಡಿಗೆ ಮತ್ತೆ ಸೌಂಡ್ ಆಗುತ್ತೆ ದೊಡ್ಡ 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 ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಇನ್ನೂ ಎದ್ದೇ ಇಲ್ಲ, ಅಷ್ಟರಲ್ಲಿ ನಮ್ಮ ಅಮ್ಮ ಬಂದು ಪಕ್ಕದ ಮನೆಯವ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದ್ರೆ ನೈಟಲ್ಲಿ ನೋಡಿದ್ರಂತೆ ಚಳಿ ಜ್ವರ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರೆ. ನಾನು ಯಾವಾಗಲೂ ವೀಡಿಯೋ ಮಾಡೋದು ನೈಟ್ ಹೊತ್ತೇನೆ, ಯಾಕಂದರೆ ಬೆಳಗ್ಗೆ ಕೆಲಸಕ್ಕೆ ಹೋದರೆ ನೈಟ್ ಬರೋದು 8:30 9 ಗಂಟೆ ಆಗುತ್ತೆ. 9 ಗಂಟೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡೋಷ್ಟರಲ್ಲಿ 10 ಗಂಟೆ ಆಗುತ್ತೆ. ಸ್ವಲ್ಪ ಟಿ ವಿ ನೋಡಿದ್ರೆ ನನ್ನ 10:30 11 ಗಂಟೆ ಆ ಥರ ಆಗುತ್ತೆ. 11 ಗಂಟೆ ಮೇಲೆ ವೀಡಿಯೋ ಮಾಡೋಕೆ ಕೂತ್ಕೊಂಡ್ರೆ ನೈಟು 12:30 1 ಗಂಟೆ 2 ಗಂಟೆ ತನಕ ವೀಡಿಯೋ ರೆಕಾರ್ಡ್ ಮಾಡ್ತೀನಿ. ನನ್ನ ಹತ್ರ 2 ಟ್ರೈಪಾಡ್ ಇದೆ. ಒಂದು ಟ್ರೈಪಾಡಲ್ಲಿ ಮೈಕ್ ಇಟ್ಟಿದ್ದೀನಿ, ಇನ್ನೊಂದು ಟ್ರೈಪಾಡಲ್ಲಿ ಮೊಬೈಲ್ ಇಟ್ಟಿದ್ದೀನಿ. ಮೊಬೈಲಲ್ಲಿ ಬ್ಯಾಕ್ ಕ್ಯಾಮ್ರಾಯಿಂದ ಶೂಟ್ ಮಾಡ್ತೀನಿ ವೀಡಿಯೋನ, ಯಾಕಂದರೆ ಕ್ಲಾರಿಟಿ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತೇಳಿ. ಸೊ ವೀಡಿಯೋ ಕರೆಕ್ಟಾಗಿ ಬರ್ತಿದ್ಯೋ ಇಲ್ವೋ ಅಂತ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಅಮ್ಮನ ಇಲ್ಲ ತಂಗಿ ಕೂರ್ಸ್ಕೊಂಡು ವೀಡಿಯೋ ಮಾಡ್ತೀನಿ ನಾನು. ಸೊ ಲಾಸ್ಟ್ ಟೈಮ್ ವೀಡಿಯೋ ಮಾಡಿದಾಗ 12:30 1 ಗಂಟೆ ಟೈಮ್ ಆಗಿತ್ತು. ಆ ಟೈಮಲ್ಲಿ ಆಚೆ ಕಡೆ ನಮ್ಮ ಮನೆ ಚಿಲ್ಕ ಬಿಡ್ದಂಗೆ ಸೌಂಡ್ ಆಗುತ್ತೆ. ನಾನು ಸ್ವಲ್ಪ ಹೊತ್ತು ಸುಮ್ಮನೆ ಆಗ್ತೀನಿ. ಆಮೇಲೆ ನನ್ನ ತಂಗಿ ಹೇಳ್ತಾರೆ ಸೌಂಡ್ ಬಂತು ಆಚೆ ಕಡೆ ಅಂತೇಳಿ. ಸೊ ಒಂದು 10 ಸೆಕೆಂಡಿಗೆ ಮತ್ತೆ ಸೌಂಡ್ ಆಗುತ್ತೆ ದೊಡ್ಡ 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 ಅಂತ ಹೇಳ್ಬಿಟ್ಟು. ನನ್ನ ತಂಗಿ ಹೇಳ್ತಾಳೆ ಆಚೆನೇ ಇರಬೇಕು. ನಾನಂತೀನಿ ನಾಯಿ ಬಂದಿದೆ ಏನೋ, ಆಚೆ ಕಡೆ ಬಕೆಟ್ ಇಟ್ಟಿದ್ದೀವಿ, ಬಕೆಟ್ ಇಳಿತಿರ್ಬೋದು ಅಂತೇಳಿ ಸುಮ್ಮನೆ ಆಗ್ತೀವಿ. ಸೊ ಭಯ ಆಗುತ್ತೆ ಆ ಟೈಮಲ್ಲಿ. ನನ್ನ ತಂಗಿ ಏನು ಮಾಡ್ತಾರೆ, ಈಗ ಮಲ್ಕೋತೀನಿ, ನಾಳೆ ಬೇಕಾದ್ರೆ ವೀಡಿಯೋ ಶೂಟ್ ಮಾಡೋಣ ಬಿಡು ಅಂತ ಅಂದ್ಲು. ನಾನು ಸರಿ ಆಯಿತು ಬಿಡು ಮಲ್ಕೊಳ್ಳೋಣ ಇಂದ, ನನಗೂ ಸ್ವಲ್ಪ ಭಯ ಆಯಿತು ನೈಟು. ಸರಿ ಅಂತ ಮಲ್ಕೊಂಡ್ವಿ. ಬೆಳಗ್ಗೆ ಇನ್ನೂ ಎದ್ದೇ ಇಲ್ಲ, ಅಷ್ಟರಲ್ಲಿ ನಮ್ಮ ಅಮ್ಮ ಬಂದು ಪಕ್ಕದ ಮನೆಯವ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದ್ರೆ ನೈಟಲ್ಲಿ ನೋಡಿದ್ರಂತೆ ಚಳಿ ಜ್ವರ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರೆ. ನಾನು ನೈಟು ಆಮೇಲೆ ಇತ್ಲಾಚ್ ಆಯಿತು ನಮಗೆ. ನೈಟು ಅಂದಿದ ತಕ್ಷಣ ನಮಗೆ ಇತ್ಲಾಚ್ ಆಯಿತು, ಓ ಇಲ್ಲೇನೋ ಹೆಚ್ಚು ಕಮ್ಮಿ ಆಗಿದೆ ವೀಡಿಯೋದಲ್ಲಿ. ಆಮೇಲೆ ಮತ್ತೆ ಆ ಕ್ಲಿಪ್ನ ನಾನು ಆ್ಯಕ್ಚುಲಿ ಎಲ್ಲ ವೀಡಿಯೋನು ಚಿಕ್ಕದಾಗಿ ಮಾಡಿ ಅದನ್ನ ಜಾಯಿನ್ ಮಾಡಿ ಮರ್ಜ್ ಮಾಡಿ ಕೊನೆಗೆ ವೀಡಿಯೋ ಎಡಿಟ್ ಮಾಡ್ತೀನಿ. ಸೊ ಅದನ್ನು ನಿಮ್ಗೆ ತೋರಿಸ್ತೀನಿ ಕ್ಲಿಪ್ನ ಹೆಂಗಿದೆ ಅಂತ. ಆ ಕ್ಲಿಪ್ ನೋಡಿದ್ಮೇಲೆ ಗೊತ್ತಾಗಿದ್ದು ನನಗೂ ನೈಟ್ ಏನೋ ಆಗಿದೆ ಈ ಟೈಮಲ್ಲಿ ಅಂತ. ಸೊ ಕ್ಲಿಪ್ ತೋರಿಸ್ತೀನಿ ನೋಡಿ ಈಗ. ಇರಬೇಕು ನಾಯಿ ಕಣೆ, ಒಳಗಡೆ ಆಚೆ ಬರ್ತಿರೋದು, ಟಬ್ಬಿಂದಿದು ಹುಕ್ಕು.